ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ವಾಟ್ ಈಸ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂದರೆ ಏನು? ದ ಸಾಫ್ಟ್ವೇರ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಕಮಾಂಡ್ಸ್ ದಟ್ ಟೆಲ್ಸ್ ಅ ಕಂಪ್ಯೂಟರ್ ವಾಟ್ ಟು ಡು. ಅಂದರೆ ನಾನೀಗ ಒಬ್ಬರ ಹತ್ರ ಟಿ ವಿ ಆನ್ ಮಾಡಿ ಅಂತ ಹೇಳಬೇಕು. ಹೇಗೆ ಹೇಳ್ತೀನಿ? ನನ್ನ ಜೊತೆ ಇರೋ ಆ ವ್ಯಕ್ತಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಹೇಳಬೇಕಾಗತ್ತೆ. ಆಗ ಅವ್ರು ಹೋಗಿ ಟಿ ವಿ ಸ್ವಿಚ್ನ ಆನ್ ಮಾಡ್ತಾರೆ ಅಲ್ವಾ? ಹಾಗೆಯೇ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೆ ಕಂಪ್ಯೂಟರ್ಗೆ ಅದಕ್ಕೆ ಅರ್ಥ ಆಗೋ ಭಾಷೆಯಲ್ಲೇ ನಾವು ಹೇಳಬೇಕಾಗತ್ತೆ, ಸೂಚನೆ ಅಥವಾ ಆಜ್ಞೆಗಳನ್ನು ಕೊಡಬೇಕಾಗತ್ತೆ. ಆ ಸೆಟ್ ಆಫ್ ಸೂಚನೆಗಳನ್ನು ಸಾಫ್ಟ್ವೇರ್ ಅಂತ ಕರೀತಾರೆ. ಈ ಸಾಫ್ಟ್ವೇರ್ನಲ್ಲಿ 2 ಟೈಪ್ಸ್ ಇದೆ, ಸಿಸ್ಟಮ್ ಸಾಫ್ಟ್ವೇರ್ ಹಾಗೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು? It controls a computer's internal functioning and also controls hardware devices such as monitors, printers and storage devices etc. ಸಿಸ್ಟಮ್ ಸಾಫ್ಟ್ವೇರ್ ಕಂಪ್ಯೂಟರ್ನ ಒಳಗೆ ನಡೆಯುವಂತಹ ಕೆಲಸವನ್ನು ಹಾಗೆ ಮೊನಿಟರ್, ಪ್ರಿಂಟರ್, ಮೌಸ್ ಈ ರೀತಿಯ ಹಾರ್ಡ್ವೇರ್ ಡಿವೈಸಸ್ಗಳನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಈಗ ನಾನು ಕೀಬೋರ್ಡ್ನ ಮೂಲಕ ಏನಾದರೂ ಎಂಟ್ರಿ ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗೋ ಹಾಗೆ ಮಾಡೋದು, ಹಾಗೆ ಫೈಲ್ನ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟರ್ನಿಂದ ಪ್ರಿಂಟೌಟ್ ಬರೋ ಹಾಗೆ ಮಾಡೋದು, ಈ ಎಲ್ಲ ಕೆಲಸವನ್ನು ಸಿಸ್ಟಮ್ ಸಾಫ್ಟ್ವೇರ್ ಮಾಡುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ OS, ಡಿವೈಸ್ ಡ್ರೈವರ್ಸ್, ಯುಟಿಲಿಟೀಸ್ ಇವೆಲ್ಲವೂ ಸಿಸ್ಟಮ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್. ನಾರ್ಮಲ್ ಆಗಿ ಸಿಸ್ಟಮ್ ಸಾಫ್ಟ್ವೇರನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ನಲ್ಲಿ ಡೆವಲಪ್ ಮಾಡಿರ್ತಾರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಏನು? ಇಟ್ ಈಸ್ ಡಿಸೈನ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. It can be used for personal, educational or business purposes. It is a product or a program that is designed only to fulfill customer requirements. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಮಾಡೋದಕ್ಕೆ ಅಂತಾನೆ ಸಾಫ್ಟ್ವೇರ್ನ ಕ್ರಿಯೇಟ್ ಮಾಡಿದ್ರೆ ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರೀತಾರೆ. ಈ ಸಾಫ್ಟ್ವೇರ್ನ ಪರ್ಸನಲ್, ಎಜುಕೇಷನ್, ಬಿಸ್ನೆಸ್ ರಿಲೇಟೆಡ್ ಪರ್ಪಸ್ಗೆ ಹೀಗೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಅಂದರೆ ಇದನ್ನು ಕಸ್ಟಮರ್ಗೆ ಬೇಕಾದ ಹಾಗೆ ಡೆವಲಪ್ ಮಾಡಿ ಕೊಡ್ತಾರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ನಲ್ಲಿ ತುಂಬ ಟೈಪ್ಸ್ ಇದೆ. ಅದರಲ್ಲಿ ಕೆಲವೊಂದನ್ನು ಡಿಸ್ಕಸ್ ಮಾಡಬೇಕು ಅಂದರೆ ಗೂಗಲ್ ಕ್ರೋಮ್, ಮೊಜಿಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್ ಇವೆಲ್ಲವೂ ವೆಬ್ ಬ್ರೌಸರ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ನಲ್ಲಿ ಬರುತ್ತೆ. VLC ಪ್ಲೇಯರ್, MX ಪ್ಲೇಯರ್, ವಿಂಡೋಸ್ ಮೀಡಿಯಾ ಇವೆಲ್ಲವೂ ಮಲ್ಟಿಮೀಡಿಯಾ ಅಪ್ಲಿಕೇಶನ್ ಸಾಫ್ಟ್ವೇರ್ನಲ್ಲಿ ಬರುತ್ತೆ. ಹಾಗೆ MySQL, ಒರಾಕಲ್ ಇವೆಲ್ಲವೂ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಬರುತ್ತೆ. ಹಾಗೆ ನಾವು ಡೇ ಟು ಡೇ ಲೈಫ್ನಲ್ಲಿ ಯೂಸ್ ಮಾಡುವಂತಹ ಅಮೆಝಾನ್, ಫ್ಲಿಪ್ಕಾರ್ಟ್, ವಾಟ್ಸಪ್ ಇವೆಲ್ಲವೂ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ. ನಾರ್ಮಲ್ ಆಗಿ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಹೈ ಲೆವೆಲ್ ಲ್ಯಾಂಗ್ವೇಜ್ನಲ್ಲಿ ಡೆವಲಪ್ ಮಾಡಿರ್ತಾರೆ. ಅರ್ಥ ಆಯಿತಾ? ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.